ಮಂಗಳೂರಿಗೆ ಯಾರು ಬರ್ತಾರೆ ಹಸಿವಿನಿಂದ ಅವರು ಉಪವಾಸ ಮಾಡಬಾರದು. ಆ ಒಂದು ಯೋಚನೆಯಿಂದ ಇದು ಸ್ಟಾರ್ಟ್ ಮಾಡಿರೋದು. ಕೋವಿಡ್ ಟೈಮಲ್ಲಿ ಸ್ಟಾರ್ಟ್ ಆಗಿರೋದು. ಆಗ ರಂಜಾನ್ ಬಂದಾಗ ಎಲ್ಲರೂ ಡೇ ಟೈಮ್ ಫುಡ್ ಕೊಡ್ತಿದ್ರು. ಅತ್ತಾಳ ಫುಡ್ ಒಂದು ಇಂಪಾರ್ಟೆನ್ಸ್ ಅವತ್ತು ನಮ್ಗೆ ಗೊತ್ತಾಗಿರೋದು. ಅದರಿಂದ 5 ವರ್ಷಗಳಿಂದ ಕೊಡ್ತಾ ಇದ್ದೇವೆ. ಇನ್ನೂ ಮುಂದೆ ಮಂಗಳೂರು ಪರಿಸರ ಬಿಟ್ಟು ದೇರಳಕಟ್ಟೆ ನೆಕ್ಸ್ಟ್ ಇಯರ್ ಮಾಡೋದು ಪ್ಲ್ಯಾನ್ ಇದೆ. ಆಲ್ರೆಡಿ ಈಗ 27 ಹಾಸ್ಪಿಟಲ್ ಆಲ್ರೆಡಿ ನಾವು ರೀಚ್ ಮಾಡಿ ಎಲ್ಲರಿಗೆ ಫುಡ್ ಕೊಡ್ತಾ ಇದ್ದೇವೆ. 4:30 ತನಕ ನಾವು ಕಾಲ್ ರಿಸೀವ್ ಮಾಡಿ ಯಾರಿಗೆ ಎಮರ್ಜೆನ್ಸಿ ಬೇಕಾದರೆ ಸಹ ಕೊಡ್ತೇವೆ. ಕೆಲವರು ನಾನ್ ಮುಸ್ಲಿಮ್ಸ್ ಕೂಡ ಬರ್ತಾರೆ. ಬರೀ ಮುಸ್ಲಿಮ್ಸ್ಗೆ ಇದು ಊಟ ಹೋಗ್ತಾ ಇಲ್ಲ. ಕೆಲವು ಟೈಮ್ ನಮಗೆ ಹಾಸ್ಪಿಟಲಲ್ಲಿ ನಾನ್ ಮುಸ್ಲಿಮ್ಸ್ ಕೂಡ ಇರ್ತಾರೆ, ರಿಕ್ವೆಸ್ಟ್ ಮಾಡ್ತಾರೆ ಊಟಕ್ಕೆ. ಯಾರಿಗೆ ನಾವು ಡಿನೈ ಮಾಡಲ್ಲ, ಎಲ್ರಿಗೆ ಕೊಡ್ತೀವಿ. ಒಂದು 200 ದಿನಕ್ಕೆ ಊಟದ ವ್ಯವಸ್ಥೆ. ಅದು ಖಾಲಿ ಗಂಜಿ ಊಟ ಅಲ್ಲ, ನಮಗೆ ಯಾವ ಊಟ ಬೇಕು ಆ ಊಟದ ವ್ಯವಸ್ಥೆ ಮಾಡಿ ಕೊಡ್ತಾ ಇದ್ದಾರೆ. ಸೇಫ್ ಸುಲ್ತಾನ್ ಹೋಪ್ ಫೌಂಡೇಶನ್ ನಾವು ಕ್ರಮೇಣ 5 ವರ್ಷಗಳಿಂದ ಇಲ್ಲಿ ಮಂಗಳೂರಿನ ಒಂದು 27 ಹಾಸ್ಪಿಟಲ್ಗಳಿಗೆ ಈ ಅತ್ತಾಳ ಸೆಹರಿ ಫುಡ್ಡನ್ನು ನಾವು ಕೊಡ್ತಾ ಇದ್ದೇವೆ. ಕೋವಿಡ್ ಟೈಮಲ್ಲಿ ಸ್ಟಾರ್ಟ್ ಆಗಿರೋದು. ಆಗ ರಂಜಾನ್ ಬಂದಾಗ ಎಲ್ಲರೂ ಡೇ ಟೈಮ್ ಫುಡ್ ಕೊಡ್ತಿದ್ರು. ಅತ್ತಾಳ ಫುಡ್ ಒಂದು ಇಂಪಾರ್ಟೆನ್ಸ್ ಅವತ್ತು ನಮ್ಗೆ ಗೊತ್ತಾಗಿರೋದು. ಅದರಿಂದ 5 ವರ್ಷಗಳಿಂದ ಕೊಡ್ತಾ ಇದ್ದೇವೆ. ಇನ್ನೂ ಮುಂದೆ ಮಂಗಳೂರು ಪರಿಸರ ಬಿಟ್ಟು ದೇರಳಕಟ್ಟೆ ನೆಕ್ಸ್ಟ್ ಇಯರ್ ಮಾಡೋದು ಪ್ಲ್ಯಾನ್ ಇದೆ. ಇದಕ್ಕೆ 5 ಹಾಸ್ಪಿಟಲ್ಗಳು ಸಹಕರಿಸ್ತಾ ಇದ್ದಾರೆ, ಹೋಟೆಲ್ಗಳು ಸಹಕರಿಸ್ತಾ ಇದ್ದಾರೆ. ಒಂದು ನಮ್ಮ ಕೂಲ್ ಎಲಿಮೆಂಟ್ಸ್ ಮಂಗಳೂರು ಫೈಸಲ್ ಬೈ, ಇನ್ನೊಂದು ಸಬ್ಕಾ ಡೈನವರು, 3ನೇ ನಮ್ಮ ಕೊಚ್ಚಿನ್ ವಿಲೇಜ್, 4ನೇ ನಮ್ಮದು ಫುಡ್ ಪ್ಲಾಜಾ, 5ನೇ ನಮ್ಮ ಸತ್ವ ಹೋಟೆಲ್. ಈ 5 ಜನ ನಮಗೆ ಒಂದು 130 ಪ್ಯಾಕೆಟ್ ಫುಡ್ ಅವ್ರು ಕೊಡ್ತಾ ಇದ್ದಾರೆ. ಬಾಕಿ ಒಂದು 40 ಪ್ಯಾಕೆಟ್ ನಾವು ಫುಡ್ ನಾವು ಮಾಡ್ತಾ ಇದ್ದೇವೆ, ಅದು ಕೊಡ್ತಾ ಇದ್ದೇವೆ. ಸೊ ಎಲ್ರಿಗೆ ಹೇಗೆ ಆಹಾರ ಬೇಕು, ಒಂದು ರೆಸ್ಪೆಕ್ಟ್ಫುಲ್, ನಾವು ನಮಗೆ ಏನು ಮನಸ್ಸು ಬಂದದನ್ನು ಕೊಡೋದಲ್ಲ, ಅವ್ರಿಗೆ ಏನು ಮನಸ್ಸಿದೆ ತಿನ್ನೋಕ್ಕೆ ಅದು ನಾವು ಅವರಿಗೆ ಮಂಗಳೂರಿಗೆ ಬಂದ ಯಾರು ಒಬ್ಬರು ಹಸಿವಿನಲ್ಲಿ ಉಪವಾಸ ಮಾಡಬಾರದಿಂದ ನಮ್ಮ ಟ್ರಸ್ಟಿಗಳು, ಅಂದರೆ ನಾನು, ನಮ್ಮ ಡಾಕ್ಟರ್ ಶಬೀರ್ ಬಾಯ್ ಇದ್ದಾರೆ, ಮುನಾಫಿಲ್ ಬಾಯ್ ಜಪ್ಪು ಇದ್ದಾರೆ, ಹಾಗೆ ಎಲ್ಲ ಟ್ರಸ್ಟಿಗಳು ಡಿಸೈಡ್ ಮಾಡಿರೋದಂದರೆ ಮಂಗಳೂರಿಗೆ ಯಾರು ಬರ್ತಾರೆ ಹಸಿವಿನಿಂದ ಅವರು ಉಪವಾಸ ಮಾಡಬಾರದು. ಆ ಒಂದು ಯೋಚನೆಯಿಂದ ಇದು ಸ್ಟಾರ್ಟ್ ಮಾಡಿರೋದು. ಮತ್ತು ರಿಕ್ವೆಸ್ಟ್ ಏನಂದರೆ, ನಿಮ್ಮ ಊರಲ್ಲಿ ಹಾಸ್ಪಿಟಲ್ ಇದ್ದರೆ ಅಲ್ಲಿ ಹೋಗಿ ಚೆಕ್ ಮಾಡಿ. ಯಾರಾದರೂ ಹೊರ ಊರಿಂದ ಬಂದಿದ್ದಾರಾ, ಅವರಿಗೆ ಊಟ ಏನೋ ಉಪವಾಸಕ್ಕೆ ಇಡೀಲಿಕ್ಕೆ ಊಟ ಏನೋ ಬೇಕಾದರೆ ಅವ್ರಿಗೆ ನಿಮ್ಗೆ ಒದಗಿಸಿ. ಅಲ್ಲಿ ನಿಮ್ಮ ಒಂದೆರಡು ಹೋಟೆಲ್ಸ್ಗಳಿರುತ್ತೆ, ಅವ್ರದ್ದು ಒಂದು 5 ಪ್ಯಾಕೆಟ್ ಫುಡ್ ಕೇಳಿದ್ರೆ ಅವ್ರು ಕೊಡ್ತಾರೆ. ಹಾಗೆ ನಿಮಗೆ ಖರ್ಚು ಮಾಡೋಕ್ಕೆ ಬರಲ್ಲ. ಬಟ್ ಒಂದು ಕೆಲಸ ಇರುತ್ತೆ, ಎಫರ್ಟ್ಸ್ ಇರುತ್ತೆ. ರಾತ್ರಿ 11 ಗಂಟೆಯಿಂದ ಒಂದು 2 ಗಂಟೆವರೆಗೆ ನಾವು ರೋಡಲ್ಲಿ ಎಲ್ಲ ಹಾಸ್ಪಿಟ್ಲಿಗೆ ತಲುಪಿಸ್ತೇವೆ. ಸೊ ನಿಮಗೆಲ್ಲ ಒಂದು ವಿನಂತಿ ಏನಂದರೆ, ನಿಮ್ಮ ಊರಲ್ಲಿ ನೀವು ಸ್ಟಾರ್ಟ್ ಮಾಡಿ. ಇದೊಂದು ಒಳ್ಳೆಯ ಒಂದು ಸವಾಬಿನ ಕೆಲಸ ಆಗಿರುತ್ತೆ. ಹಾಗೂ ನಾವು ಇಲ್ಲಿ ಕೆಲವರು ನಾನ್ ಮುಸ್ಲಿಮ್ಸ್ ಕೂಡ ಬರ್ತಾರೆ. ಬರೀ ಮುಸ್ಲಿಮ್ಸ್ಗೆ ಇದು ಊಟ ಹೋಗ್ತಾ ಇಲ್ಲ. ಕೆಲವು ಟೈಮ್ ನಮಗೆ ಹಾಸ್ಪಿಟಲಲ್ಲಿ ನಾನ್ ಮುಸ್ಲಿಮ್ಸ್ ಕೂಡ ಇರ್ತಾರೆ, ರಿಕ್ವೆಸ್ಟ್ ಮಾಡ್ತಾರೆ ಊಟಕ್ಕೆ. ಯಾರಿಗೆ ನಾವು ಡಿನೈ ಮಾಡಲ್ಲ, ಎಲ್ರಿಗೆ ಕೊಡ್ತೀವಿ. ಆ್ಯಂಡ್ ಸೊ ರಿಕ್ವೆಸ್ಟ್ ಮಾಡ್ತಿದ್ದೀವಿ. ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಪ್ಲೀಸ್ ಜಾಯಿನ್ ದೀಸ್ ಎಫರ್ಟ್ಸ್. ನಾನು ಮುನಾಫಿಲ್ ಜಪ್ಪು, ಹೋಪ್ದು ಟ್ರಸ್ಟಿಯಾಗಿದ್ದೇನೆ. ಸುಮಾರು ನಾವೊಂದು 5 ವರ್ಷದಿಂದ ಲಾಕ್ಡೌನ್ನಿಂದ ಈ ಕೆಲಸ ಮಾಡ್ತಾ ಇದ್ದೇವೆ. ಇದೊಂದು ಕಿದ್ಮತ್ ಅಂತ ಹೇಳ್ಬೋದು ರಂಜಾನಲ್ಲಿ ನಮ್ಮದು. ಆಲ್ರೆಡಿ ಈಗ 27 ಹಾಸ್ಪಿಟಲ್ ಆಲ್ರೆಡಿ ನಾವು ರೀಚ್ ಮಾಡಿ ಎಲ್ಲರಿಗೆ ಫುಡ್ ಕೊಡ್ತಾ ಇದ್ದೇವೆ. 4:30 ತನಕ ನಾವು ಕಾಲ್ ರಿಸೀವ್ ಮಾಡಿ ಯಾರಿಗೆ ಎಮರ್ಜೆನ್ಸಿ ಬೇಕಾದರೆ ಸಹ ಕೊಡ್ತೇವೆ. ಕ್ವಾಲಿಟಿಯಲ್ಲಿ ಅದ್ರ ಮತ್ತು ವೆರೈಟಿಯಲ್ಲಿ ನಾವು ಫುಡ್ ಕೊಡ್ತಾ ಇದ್ದೇವೆ. ನಾಷ್ಟ ಬೇಕಿದ್ರೆ ನಾಷ್ಟ, ವೈಟ್ ರೈಸ್, ಬಾಯ್ಲ್ ರೈಸ್, ಗೀ ರೈಸ್, ಈ ಪೇಷಂಟ್ ಪಾರ್ಟಿಗೆ ಯಾವ ಆಪ್ಷನಿಂದ ನಾವು ಫುಡ್ ಕೊಡ್ತಾ ಇದ್ದೇವೆ ಮಾಷಾಅಲ್ಲಾ. ಅದೇ ಥರ ನಾವು ಒಂದು 3-4 ಇಯರ್ಸಿಂದ ಸ್ಟೂಡೆಂಟ್ನವರಿಗೆ ಒಂದು 120 ಸ್ಟೂಡೆಂಟ್ನವರಿಗೆ ಫ್ರೀ ಇಫ್ತಾರು ಸಹ ಕೊಡ್ತಾ ಇದ್ದೇವೆ. ಆಲ್ರೆಡಿ ನಮಗೆ ಮಾಷಾಅಲ್ಲಾ ಒಂದು 5 ಹೋಟೆಲ್ನವರು ಮತ್ತು ನಮ್ಮ ಟ್ರಸ್ಟಿಯಿಂದ ಆಲ್ರೆಡಿ ನಾವು ಪ್ರಿಪೇರ್ ಮಾಡಿ ಫುಡ್ ಕೊಡ್ತಾ ಇದ್ದೇವೆ. ಹೋಪ್ ಫೌಂಡೇಶನ್ ಮ್ಯಾಂಗ್ಳೂರು ಒಳ್ಳೆಯ ಒಂದು ನಮ್ಮ ಹಾಸ್ಪಿಟಲಲ್ಲಿ ಪೇಷಂಟ್ ಹತ್ತಿರ ಇರುವಂತಹ ಒಳ ರೋಗಿಗಳಿರುವಂತಹ ಪೇಷಂಟರಿರುವಂಥ ಕಾಯುವಂತಹ ಮನೆಯವರಿಗೆ ಒಂದು ಮುಸ್ಲಿಂ ಸಮುದಾಯದ ಒಂದು ಆಚಾರದಲ್ಲಿ ವಿಶೇಷ ಒಂದು ಆಚಾರ ಆಗಿರುವ ರಂಜಾನ್ ಉಪವಾಸ, ಅದರಲ್ಲಿ ಒಂದು ಹತ್ತಾಲೊಂದು ಹೇಳುವ ಸಹರಿ ಊಟದ ಒಂದು ವ್ಯವಸ್ಥೆಯನ್ನು ಮಂಗಳೂರು ಪರಿಸರದಲ್ಲಿ, ನಾನೀಗ ಪಡುಬಿದ್ರಿಯವನು, ಈ ಮಂಗಳೂರು ಪರಿಸರಕ್ಕೆ ರಾಜ್ಯದ ವಿವಿಧ ಕಡೆಗಳಿಂದ ಇಲ್ಲಿ ಚಿಕಿತ್ಸೆಗಾಗಿ ಬರ್ತಾ ಇದ್ದಾರೆ. ಹಾಗೆ ಮುಸ್ಲಿಂ ಸಮುದಾಯದ ಕೆಲವು ಮಹಿಳೆಯರಿರ್ಬೋದು, ಪುರುಷರಿರ್ಬೋದು,
ಕೆಲವು ಒಂದು ಅಗತ್ಯದ ಒಂದು ಟ್ರೀಟ್ಮೆಂಟ್ಗಾಗಿ ಮಂಗಳೂರು ಪರಿಸರದಲ್ಲಿ ಬರುವಾಗ ಇಲ್ಲಿ ಹತ್ತಾಲ ಒಂದು ಸಹಾರಿ ಊಟ ಇಲ್ಲಿ ಸಿಕ್ಕಲ್ಲ. ಯಾಕೆ ಅಂತೇಳಿದ್ರೆ ರಾತ್ರಿ 10-12 ಗಂಟೆ ಆಗೋ ಹೋಟೆಲೆಲ್ಲ ಕ್ಲೋಸ್ ಆಗ್ತಿರ್ತದೆ. ಮತ್ತು ರಾತ್ರಿ ಯಾವುದು ಊಟದ ವ್ಯವಸ್ಥೆ ಸಿಕ್ಕಲ್ಲ. ನಮಗೆ ರಾತ್ರಿ 4 ಗಂಟೆ ಹೊತ್ತಲ್ಲಿ ಊಟದ ವ್ಯವಸ್ಥೆ ಬೇಕಾಗಿದೆ. ಆ ಸಂದರ್ಭದಲ್ಲಿ ಆಗಿದೆ ಈ ಹೋಪ್ ಫೌಂಡೇಶನ್ ಮ್ಯಾಂಗ್ಳೂರ್ ಅವರಿಂದ ಈ ಸುಮಾರು 22-27 ಹಾಸ್ಪಿಟಲ್ಗೆ ಅಂತ ಒಂದು ಸರ್ವಿಸ್ ಕೊಡ್ತಾ ಇದ್ದಾರೆ. ಸರಿಸುಮಾರು ಒಂದು 200 ದಿನಕ್ಕೆ ಊಟದ ವ್ಯವಸ್ಥೆ. ಅದು ಖಾಲಿ ಗಂಜಿ ಊಟ ಅಲ್ಲ, ನಮಗೆ ಯಾವ ಊಟ ಬೇಕೋ ಆ ಊಟದ ವ್ಯವಸ್ಥೆ ಮಾಡಿ ಕೊಡ್ತಾ ಇದ್ದಾರೆ. ಒಂದು ಪರೋಟ ಬೇಕಾ ಪರೋಟ, ಬಿರಿಯಾನಿ ಬೇಕಾ ಬಿರಿಯಾನಿ, ಗೀ ರೈಸ್ ಬೇಕಾ ಗೀ ರೈಸ್, ಬಾಯ್ಲ್ಡ್ ರೈಸ್ ಬೇಕು ಅಂತೆಲ್ಲ ವಿಶೇಷವಾದ ವಿನ್ಯಾಸದಿಂದ ತಯಾರಿಸುವಂತಹ ಒಂದು ಒಳ್ಳೆ ಒಂದು ಸ್ವಚ್ಛವಾದ ಒಂದು ಊಟವನ್ನು ನಮ್ಮ ಹೋಪ್ ಫೌಂಡೇಶನ್ ಅವರು ನೀಡ್ತಾ ಇದ್ದಾರೆ. ಮಾಷಾ ಅಲ್ಲ, ಅವ್ರಿಗೆ ನಾನು ತುಂಬ ಒಂದು ಹೃದಯದಿಂದ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಸರಿಸುಮಾರು ನಾವು ಇವತ್ತೊಂದು 10 ದಿನ ಸಮಥಿಂಗ್ ಆಯಿತು, ನಮಗೆ ದಿನಾಲು ಒಂದು 10 ಸಹಾರಿ ಊಟ ಅವರಿಂದ ಸಿಗ್ತಾ ಇದೆ. ಇಲ್ಲಿ ಸರಿಸುಮಾರು 45 ಪೇಷಂಟ್ ನಮ್ಮ ಈ ಫಾದರ್ ಮಲರ್ ಹಾಸ್ಪಿಟಲ್ ಇದ್ದಾರೆ. ಅವ್ರಿಗೂ ಒಳ್ಳೆ ಒಂದು ಊಟದ ಒಂದು ಸರ್ವಿಸನ್ನು ಇಲ್ಲಿ ಎಷ್ಟೋ ಮಹಿಳೆಯರು ನಮ್ಮ ಹತ್ರ ಕೇಳ್ತಾರೆ. ನಾನೇ ಸುಮಾರು ಜನಕ್ಕೆ ನಾನು ಹೇಳ್ತೇನೆ, 10 ಸಹಾರಿ ಊಟ ಇಲ್ಲಿ ಉಂಟು, ನೀವು ಬನ್ನಿ. ಕೆಲವು ಮಹಿಳೆಯರು ನಮ್ಮ ಈ ಕೇರಳ, ಕಾಸರಗೋಡು ಈ ಪರಿಸರದಿಂದ ಬಂದವರಿಗೆ 10 ಊಟದ ವ್ಯವಸ್ಥೆ ಎಲ್ಲಿ ಸಿಗ್ತದೆ ಗೊತ್ತಿಲ್ಲ. ನಾವು ವಿಚಾರಿಸಿ ಇಲ್ಲಿ ಬಂದು ಕಾಯ್ತಾ ಇದೆ. ಎಷ್ಟೋ ಮಹಿಳೆಯರು 40-45 ಮಹಿಳೆಯರು ಬಂದು ಕಾಯುವಾಗ ನಮಗೊಂದು ಸಂತೋಷ, ಆದ ತೃಪ್ತಿ ಉಂಟು. ಹೇಳಿದ್ರೆ ನಮ್ಮ ಒಂದು ಹೋಪ್ ಫೌಂಡೇಶನ್ ಇಂತಹ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿದರೆ ಅವ್ರಿಗೆ ನಾವು ಶ್ಲಾಘನೀಯವಾಗಿದೆ. ನಮ್ಮೆಲ್ಲ ಪರವಾಗಿ ಅವರಿಗೆ ನಾವು ಕೃತಜ್ಞತೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು. I'm Mohammad Ayan, member of Hope Foundation. It's always been an immense pleasure to be working with Mr. Saif Sultan. I've been working with them since the past 4 years. They've been working on it since the past 7 years. By the grace of Allah, Mr. Saif Sultan's extraordinary vision has made it possible for us to distribute hot food for Sehri to all the patient party in and across Mangalore, to all the patient parties in Mangalore. May Allah reward us in the most seamless way possible. Ameen.